ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನಿನ್ನೆ ನಾವು ನೋಡಿದ್ದು ಯಾವುದಪ್ಪ ಅಂತಂದರೆ ಪೌರತ್ವದ ಒಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡಿದ್ದೀವಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಮುಖವಾದಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನೋಡಿ, ಕಳೆದ ತರಗತಿಯಲ್ಲಿ ನಾವು ಏನಪ್ಪ ಅಂತಂದರೆ ಪೌರತ್ವದ ಬಗ್ಗೆ ನೋಡ್ಕೊಂಡಿವಿ. ಆ ಒಂದು ವಿಡಿಯೋ ಯಾರು ನೋಡಿಲ್ವೋ ಹೋಗಿ ಪ್ಲೇ ಲಿಸ್ಟ್ನಲ್ಲಿದೆ, ಹೋಗಿ ನೋಡಿಕೊಳ್ಳ್ರಿ ಸ್ನೇಹಿತರೆ ಜಲ್ದಿ. ಮೂಲಭೂತ ಹಕ್ಕುಗಳ ಬಗ್ಗೆ ನೋಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಮೊದಲನೇ ಒಂದು ಪ್ರಶ್ನೆ, ಭಾರತೀಯ ಸಂವಿಧಾನವನ್ನು ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ. ಓಕೆ, ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ ಅಂತ ಹೇಳ್ತು ನೋಡ್ರಿ. ಇದನ್ನು ಭಾರತ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಭಾಗ 3ವನ್ನು ಭಾರತ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ನೋಡ್ರಿ. ಭಾರತ ಸಂವಿಧಾನದ ಭಾಗ 3ರನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ನೆಕ್ಸ್ಟ್ ಹೋಗೋಣ. ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯನ್ನು ಭಾರತವು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳ್ತೀವಿ. USA ದೇಶದಿಂದ ಈ ಒಂದು ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ. ಅಮೆರಿಕ ದೇಶದ ಒಂದು ಸಂವಿಧಾನ ಬಿಲ್ ಆಫ್ ರೈಟ್ಸ್ನಿಂದ ಪ್ರೇರಣೆಗೊಂಡು ಏನಂದರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಯು ಮೂಲಭೂತ ಹಕ್ಕುಗಳ ಬಗ್ಗೆ ಸಮಗ್ರ ವಿವರಣೆಯನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 12ರಿಂದ 35ರವರೆಗೆ ಏನಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುತ್ತದೆ. 12ರಿಂದ ಒಂದು ವಿಧಿಯನ್ನು ಸ್ಟಾರ್ಟ್ ಆಗಿ 35ನೇ ವಿಧಿವರೆಗೂ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ತೀವಿ ಅಂತಲೇ ಹೇಳ್ಬೋದು ನೋಡ್ರಿ. ಇದು ಭಾಗ 3ರಲ್ಲಿ ಕಂಡು ಬರ್ತದೆ. ಓಕೆ, ಇದರ ವ್ಯಾಪ್ತಿ ಮತ್ತು ರಕ್ಷಣೆ ಬಗ್ಗೆ ಪ್ರಮುಖವಾಗಿ ಈ ಒಂದು 12ರಿಂದ 35ರೊಳಗೆ ತಿಳಿಸ್ತಂತ ಹೇಳ್ತೀವಿ. ನೆಕ್ಸ್ಟ್, 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳು ಕಂಡು ಬರುತ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 7 ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ 1950ರಲ್ಲಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡಿ. ನಂತರ ದಿನಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಆಸ್ತಿ ಹಕ್ಕನ್ನು ರದ್ದುಪಡಿಸ್ತಾರೆ. ಈಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ ಅಂತಲೇ ಹೇಳ್ತೀವಿ. ಆಸ್ತಿ ಹಕ್ಕನ್ನು ರದ್ದು ಮಾಡ್ತಾರೆ ಅಂತ ಹೇಳ್ತೀವಿ. ಓಕೆ, 1978ದಾಗ 44ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ರದ್ದು ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಸ್ತಿ ಹಕ್ಕು ಏನಪ್ಪ ಅಂತಂದರೆ ಮೂಲಭೂತ ಹಕ್ಕಿಂದ ಪಟ್ಟಿಯಿಂದ ತೆಗೆಯಲಾಗಿದೆ. ಓಕೆ, ಆಸ್ತಿ ಹಕ್ಕಿಂದ ತೆಗೆದು ನೋಡ್ರಿ. ಇದನ್ನು ಈಗೇನಪ್ಪ ಅಂತಂದರೆ ಸಂವಿಧಾನದ 300A ಭಾಗದಲ್ಲಿ ಅಡಿಯಲ್ಲಿ ಕೇವಲ ಒಂದು ಕಾನೂನು ಹಕ್ಕಾಗಿ ಮಾರ್ಪಾಡು ಮಾಡಲಾಗಿದೆ. ಈಗ ಆಸ್ತಿ ಹಕ್ಕು ಏನಪ್ಪ ಅಂತಂದರೆ ಒಂದು ಕಾನೂನು ಹಕ್ಕಾಗಿದೆ, ಕಾನೂನಿನ ಹಕ್ಕಾಗಿದೆ ನೋಡಿ, ಕಾನೂನು ಬದ್ಧ ಹಕ್ಕು ಅಂತಲೇ ಹೇಳ್ಬೋದು ಆಸ್ತಿ ಹಕ್ಕು. ಓಕೆ, ಅತಿ ಹೆಚ್ಚು ಪ್ರಶ್ನೆ ಇರೋದ್ರಿಂದ ಸ್ನೇಹಿತರೆ ಅದಕ್ಕಾಗಿ ಸ್ಪೀಡು ಹೋಗ್ತಾ ಇದ್ದೀನಿ, ಎಲ್ಲರೂ ಸಹಕರಿಸಿ. ಆಸ್ತಿ ಹಕ್ಕನ್ನು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಸ್ತಿ ಹಕ್ಕನ್ನು ಯಾವ ಒಂದು ಸಂವಿಧಾನ ತಿದ್ದುಪಡಿಯಿಂದ ರದ್ದುಗೊಳಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 44ನೇ ತಿದ್ದುಪಡಿ 1978. ಓಕೆ, ಅದಕ್ಕೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಈ ಒಂದು ಯಾರಪ್ಪ ಅಂತಂದರೆ ಮೊರಾರ್ಜಿ ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ ಜನತಾ ಸರ್ಕಾರ ಏನು ಮಾಡ್ತಂದರೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡಿಗೆಸಿಂದ ಆಸ್ತಿ ಹಕ್ಕನ್ನು ಏನಪ್ಪ ಅಂತಂದರೆ ತೆಗೆದುಹಾಕಲಾಗುತ್ತದೆ. 31 ವಿಧಿ ನೋಡ್ರಿ, ಮೂಲಭೂತ ಹಕ್ಕುಗಳಿಂದ ಕೈ ಬಿಡ್ತಾರೆ. ಇದೊಂದು ಕಾನೂನುಬದ್ಧ ಹಕ್ಕಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಪ್ರಸ್ತುತ ಭಾರತೀಯ ಸಂವಿಧಾನವು ನಾಗರಿಕರಿಗೆ ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಎಷ್ಟು ಅಂದರೆ 6 ನೋಡ್ರಿ. ಮೊದಲು 7 ಇದ್ದವು. 1950ಕ್ಕಿಂತ ಮುಂಚಿತವಾಗಿ ಮೊದಲು 7 ಮೂಲಭೂತ ಹಕ್ಕುಗಳಿದ್ದವು. ಅದರಲ್ಲಿ
ಆಸ್ತಿ ಹಕ್ಕನ್ನು 1 ತಗಲಾಗಿದೆ, -1 ಮಾಡಿದರೆ 6 ಮೂಲಭೂತ ಹಕ್ಕುಗಳೇನಪ್ಪ ಅಂತಂದರೆ ಪ್ರಸ್ತುತ ಭಾರತೀಯ ಜನತೆಗೆ ನೀಡಲಾಗ್ತಿದೆ. ಓಕೆ, ಯಾವಪ್ಪ ಅಂತಂದರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಕ್ಕು ಮತ್ತು ಸಂವಿಧಾನಿಕ ಪರಿಹಾರ ಹಕ್ಕು ಅಂತ ಹೇಳ್ತೀವಿ. ಈ ರೀತಿಯಾಗಿ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ಭಾರತೀಯ ಜನತೆಗೆ ನೀಡಲಾಗುತ್ತದೆ ನೋಡಿರಿ. ನೆಕ್ಸ್ಟ್, ಸಮಾನತೆ ಹಕ್ಕು ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು ಯಾವ ಒಂದು ವಿಧಿಯಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಮೊದಲ ಹಕ್ಕಾಗಿದೆ ಅಂತ ಹೇಳ್ತೀವಿ. ಇದು 14ರಿಂದ 18ರವರೆಗೆ ಇರುತ್ತೆ ನೋಡ್ರಿ. 14 to 18 ವಿದ್ಯವರೆಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, 14ರಿಂದ 18ರವರೆಗೆ ವಿಧಿಗಳವರೆಗೆ ಇದು ಕಂಡು ಬರ್ತದೆ. ಇದು ಕಾನೂನು ಮುಂದೆ ಎಲ್ಲರ ಸಮಾನತೆ ಮತ್ತು ಯಾವುದೇ ತಾರತಮ್ಯವನ್ನು ತಡೆಯುವ ಭರವಸೆಯನ್ನು ನೀಡುತ್ತದೆ. 14ರಿಂದ 18ನೇ ವಿಧಿಯವರೆಗೆ. ನೆಕ್ಸ್ಟ್, ಸಂವಿಧಾನದ 14ನೇ ವಿಧಿಯ ಪ್ರಮುಖವಾಗಿ ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. 14ನೇ ವಿಧಿ ಏನನ್ನು ಹೇಳುತ್ತದೆ ಅಂತ ಕೊಟ್ಟಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರಂತ ಏನಪ್ಪ ಅಂತಂದರೆ 14ನೇ ವಿಧಿ ಹೇಳುತ್ತದೆ. ಅದೇ ರೀತಿಗೆ ಅಸ್ಪೃಶ್ಯತೆ ನಿವಾರಣೆ ಏನಪ್ಪ ಅಂತಂದರೆ 17ನೇ ವಿಧಿ ಮಾಹಿತಿಯನ್ನು ನೀಡುತ್ತದೆ. ವಾಕ್ ಸ್ವಾತಂತ್ರ್ಯ 19ನೇ ವಿಧಿ ಹೇಳುತ್ತದೆ. ಉದ್ಯೋಗದಲ್ಲಿ ಸಮಾನ ಅವಕಾಶ 16ನೇ ವಿಧಿ ಹೇಳ್ತದೆ. ಇವೆಲ್ಲ ಗೊತ್ತಿರಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಗೊತ್ತಾಗ ಮಾತ್ರ ನಾವು ಯಾವುದೇ ರೀತಿಯ ಅಪ್ಲೈಡ್ ಕ್ವಶನ್ ಬಂದರೂ ಕೂಡ ಸಾಲ್ವ್ ಮಾಡ್ಬೋದು. ಕಾನೂನು ಮುಂದೆ ಎಲ್ಲರೂ ಸಮಾನರು, ಅದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ 14ನೇ ವಿಧಿ. ಭಾರತ ಭೂಪ್ರದೇಶಗಳ ಯಾವುದೇ ವ್ಯಕ್ತಿಗೆ ಕಾನೂನು ಮುಂದೆ ಸಮಾನತೆಯನ್ನು ಮತ್ತು ಕಾನೂನಿನ ಒಂದು ಸಮಾನ ರಕ್ಷಣೆಯನ್ನು ನೀಡುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಂವಿಧಾನದ 15ನೇ ವಿಧಿಯ ಈ ಕೆಳಗಿನ ಯಾವ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. 15ನೇ ವಿಧಿ ಏನು ಹೇಳುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. 15ನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಧರ್ಮ, ಮೂಲವಂಶ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಅದರ ಮೇಲೆ ಯಾವುದೇ ರೀತಿಯಂಥ ತಾರತಮ್ಯ ಮಾಡಬಾರ್ದು ಅಂತ 15ನೇ ವಿಧಿ ಹೇಳ್ತದೆ. ಪ್ರಮುಖವಾಗಿ 12ರಿಂದ 35ರವರೆಗೆ ವಿಧಿಗಳು ಗೊತ್ತಿರಬೇಕಾಗ್ತದೆ ನೋಡಿ ಸ್ನೇಹಿತರೆ. ಕೇಳಿದ್ದಾರೆ ಪ್ರಶ್ನೆ. 15ನೇ ವಿಧಿ ಏನು ಹೇಳ್ದ? ಧರ್ಮ ಮತ್ತು ಜನಾಂಗ ಮತ್ತು ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ರಾಜ್ಯದ ಒಂದು ನಾಗರಿಕರ ವಿರುದ್ಧ ತಾರತಮ್ಯ ಮಾಡಬಾರ್ದೆಂದು ಹೇಳ್ತದೆ 15ನೇ ವಿಧಿ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿರಿ. ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಈ ಒಂದು ವಿಧಿ ಯಾವುದಪ್ಪ ಅಂತ. ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಹೇಳುವಂಥ ವಿಧಿ ಯಾವುದು ಅಂತ ಕೊಟ್ಟರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 17ನೇ ವಿಧಿ ಅಂತಲೇ ನಾವು ಹೇಳ್ಬೋದು. 17ನೇ ವಿಧಿ ಏನು ಹೇಳತ್ತಪ್ಪ ಅಂತಂದರೆ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ತದೆ. ಓಕೆ, 17ನೇ ವಿಧಿ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿದೆ ಮತ್ತು ಅದರ ಯಾವುದೇ ರೂಪ ಆಚರಣೆಗಳನ್ನು ಅಪರಾಧವೆಂದು ಘೋಷಣೆಯನ್ನು ಮಾಡಿದೆ ಅಂತ ಹೇಳ್ಬೋದು. 17ನೇ ವಿಧಿ ಅಸ್ಪೃಶ್ಯತೆಗೆ ಸಂಬಂಧಿಸಿದೆ. ನೆಕ್ಸ್ಟ್, ಶೈಕ್ಷಣಿಕ ಮತ್ತು ಮಿಲಿಟರಿ ಹೊರತುಪಡಿಸಿ ಉಳಿದ ಎಲ್ಲ ಬಿರುದುಗಳನ್ನು ರದ್ದುಗೊಳಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಬಿರುದುಗಳನ್ನು ರದ್ದುಗೊಳಿಸುವಂಥ ಸಂವಿಧಾನದ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಈಗ ಆಲ್ರೆಡಿ 16ರ ವಿಧಿ ಬಗ್ಗೆ ಹೇಳಿನಿ, 17ನೇ ವಿಧಿ ಬಗ್ಗೆ ಕೂಡ ನೀವು ನೋಡಿದ್ದೀರಿ, 14ನೇ ವಿಧಿ ಕೂಡ ನೋಡಿದ್ದೀರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? 18ನೇ ವಿಧಿಯಾಗಿದೆ ನೋಡಿ. ಓಕೆ, ಸಮಾನತೆಯನ್ನು ಕಾಪಾಡೋ ದೃಷ್ಟಿಯಿಂದ 18ನೇ ವಿಧಿಯಡಿಯಲ್ಲಿ ಏನಪ್ಪ ಅಂತಂದರೆ ಮಹಾರಾಜ, ರಾವ್ ಬಹದ್ದೂರ್ ಈ ರೀತಿ ಇರುವಂಥ ಬಿರುದುಗಳನ್ನು ರದ್ದುಪಡಿಸಲಾಗಿದೆ. ಆದರೆ ಒಂದು ಶೈಕ್ಷಣಿಕ ಏನು ಬಿರುದುಗಳಿವೆ ಅದಕ್ಕೆ ವಿನಾಯಿತಿಯನ್ನು ನೀಡಿದ್ದಾರೆ. ಯಾವ್ಯಾವಪ್ಪ ಅಂತಂದರೆ ಡಾಕ್ಟರ್ ಆಗಿರ್ಬೋದು, ಕರ್ನಲ್ ಆಗಿರ್ಬೋದು, ಜನರಲ್ ಆಗಿರ್ಬೋದು. ಅದೇ ರೀತಿಯಾಗಿ ರಾಷ್ಟ್ರ ಪ್ರಮುಖವಾದ ಬಿರುದನ್ನು ನೋಡ್ಬೋದಾಗಿದೆ ನೋಡಿ ನಾವು. ನೆಕ್ಸ್ಟ್, ಸಂವಿಧಾನದ ಸ್ವಾತಂತ್ರ್ಯ ಹಕ್ಕು ಯಾವ ವಿಧಿಯಲ್ಲಿ ವಿವರಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹಕ್ಕು ರೈಟ್ ಟು ಫ್ರೀಡಮ್ ಯಾವುದರ ಬಗ್ಗೆ ಯಾವ ವಿಧಿಯಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 19ರಿಂದ 22ರವರೆಗೆ ಈ ಒಂದು ಸ್ವಾತಂತ್ರ್ಯ ಹಕ್ಕು ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 19ರಿಂದ 22 ವಿಧಿಗಳು ಏನಪ್ಪ ಅಂತಂದರೆ ನಾಗರಿಕ ವಾಕ್ ಸ್ವಾತಂತ್ರ್ಯ, ಜೀವಿಸುವ ಹಕ್ಕು, ಶಸ್ತ್ರರಹಿತವಾಗಿ ಸೇರುವ ಹಕ್ಕು, ಬಂಧನ ವಿರುದ್ಧ ಹಕ್ಕು ಮಾಹಿತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಸಂವಿಧಾನದ 19ನೇ ವಿಧಿಯು ಭಾರತೀಯ ನಾಗರಿಕರಿಗೆ ಪ್ರಸ್ತುತ ಎಷ್ಟು
ಒಟ್ಟು ಎಷ್ಟು ರೀತಿಯ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಷ್ಟು? 6 ನೋಡ್ರಿ. ಮೊದಲು ಹೇಳಿತ್ತು, ಈಗ 6 ಆಗಿವೆ. ಓಕೆ, ಮೊದಲು ಹೇಳಿದ್ವು, ಈಗ 6 ಆಗಿವೆ ಅಂತ ಹೇಳ್ಬೋದು ನೋಡ್ರಿ. ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿದೆ. ನೆಕ್ಸ್ಟ್ ಹೋಗೋಣ. ಸಂವಿಧಾನದ 21ನೇ ವಿಧಿಯ ಯಾವ ಅತಿ ಪ್ರಮುಖ ಹಕ್ಕನ್ನು ಖಾತರಿಪಡಿಸುತ್ತೆ ಅಂತ ಕೊಟ್ಟಿದ್ದಾರೆ. ಆರ್ಟಿಕಲ್ 21 ವಿಧಿ ಯಾವುದರ ಬಗ್ಗೆ ಹೇಳುತ್ತಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 21ನೇ ವಿಧಿ. 21ನೇ ವಿಧಿ ಜೀವಿಸುವ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಕರಿತೇವೆ ನಾವು. ಸಂವಿಧಾನದ ಅತ್ಯಂತ ಪ್ರಮುಖ ವಿಧಿಯಾಗಿದೆ ಅಂತಲೇ ಹೇಳ್ಬೋದು 21ನೇ ವಿಧಿ. ಈ ವಿಧಿಯ ಮೂಲಕ ಏನಪ್ಪ ಅಂತಂದರೆ ವ್ಯಕ್ತಿಯ ಜೀವಿಸುವ ಹಕ್ಕನ್ನು ಹೊಂದಿರ್ತಾನೆ. ಯಾವುದೇ ರೀತಿಯಾದಂಥ ಏನು ತನ್ನ ವಿವಾಹವನ್ನು ಕೂಡ ಸ್ವಂತ ಆಯ್ಕೆಯ ಮೂಲಕ ಮದುವೆಯನ್ನು ಕೂಡ ಆಗಬಹುದಾಗಿದೆ ನೋಡಿ ಈ ಒಂದು ವಿಧಿಯಲ್ಲಿ. ನೆಕ್ಸ್ಟ್, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕನ್ನು ಖಾತರಿಪಡಿಸುವಂಥ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಏನಪ್ಪ ಅಂತಂದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವಂಥ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 21A ವಿಧಿ. 21A ವಿಧಿ ಏನಪ್ಪ ಅಂತಂದರೆ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಏನಪ್ಪ ಅಂತಂದರೆ ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಂತ ಹೇಳ್ತದೆ. ಇದನ್ನು 2002ರಲ್ಲಿ ಏನು ಮಾಡ್ತಾರೆ ಅಂದರೆ 86ನೇ ತಿದ್ದುಪಡಿ ಮಾಡಿಗೆಸಿಂದ ಸೇರ್ಪಡೆ ಮಾಡ್ತಾರೆ ನೋಡಿರಿ 21A ವಿಧಿಯನ್ನು. ಓಕೆ, 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮಾಡಿ 21A ಅನ್ನು ಅಳವಡಿಸಲಾದಂತ ಹೇಳ್ಬೋದು. ನೆಕ್ಸ್ಟ್, ಮನುಷ್ಯರ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧಿಸುವಂಥ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಬೇಗಾರ ಅಂತ ಕರಿತೀವಿ ನೋಡ್ರಿ, ಫೋರ್ಸ್ಡ್ ಲೇಬರ್, ಬಲವಂತವಾಗಿ ದುಡಿಮೆ ಮಾಡಿಸ್ತಿರ್ತಾರಲ್ಲ ಅಂಥದನ್ನು ನಿಷೇಧಿಸುವಂಥ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 23ನೇ ವಿಧಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯನ್ನು ಬಲವಂತದಿಂದ ದುಡಿಸಬಾರ್ದು ಅಂತ ಹೇಳೋದು ಯಾವುದು? 23ನೇ ವಿಧಿ ನೋಡಿ. ಶೋಷಣೆ ವಿರುದ್ಧ ಹಕ್ಕಿನ ಅಡಿಯಲ್ಲಿ ಬರುವಂಥ 23ನೇ ವಿಧಿ ಏನಪ್ಪ ಅಂತಂದರೆ ಮನುಷ್ಯರ ಕಳ್ಳ ಸಾಗಾಣಿಕೆ, ಬೇಗಾರ್ ಪದ್ಧತಿ ಮತ್ತು ಯಾವುದೇ ರೀತಿಯ ಬಲವಂತ ದುಡಿಮೆಯನ್ನು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸುತ್ತದಂತ ಹೇಳ್ಬೋದು 23ನೇ ವಿಧಿ. ನೆಕ್ಸ್ಟ್ ಹೋಗೋಣ. ಕಾರ್ಖಾನೆಗಳು, ಗಣಿಗಾರಿಕೆ ಮತ್ತು ಯಾವುದೇ ಅಪಾಯಕಾರಿ ಕೆಲಸಗಳಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವಂಥ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಹೇಳುತ್ತೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, 24ನೇ ವಿಧಿ ಅಂತಲೇ ಹೇಳ್ಬೋದು ನಾವು. ಓಕೆ, 24ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ 14 ವರ್ಷದಕ್ಕಿಂತ ಏನು ಕೆಳಗಿರ್ತಾರಲ್ಲ ಅಂಥ ವ್ಯಕ್ತಿಗಳು ಏನಪ್ಪ ಅಂತಂದರೆ ಕಾರ್ಖಾನೆ ಅಥವಾ ಗಣಿಗಾರಿಕೆ ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡಲು ನೇಮಿಸಿಕೊಳ್ಳಬಾರ್ದಂತ ಹೇಳ್ತದೆ. 24ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ 14 ವರ್ಷದ ಮಕ್ಕಳಿಗೆ ದುಡಿಸಬಾರ್ದಂತ ಮಾಹಿತಿಯನ್ನು ನೀಡುತ್ತೆ ನೋಡ್ರಿ. ಆದರೂ ಕೂಡ ಈಗಿನ ಒಂದು ಕಾಲದಲ್ಲಿ ಕೂಡ ಕೆಲಸಕ್ಕೆ ಆಟೋದಲ್ಲಿ ಹೋಗೋದನ್ನು ಕೂಡ ನಾವು ನೋಡಿದ್ದೀವಿ. ಓಕೆ, 24ನೇ ವಿಧಿ ಹೇಳ್ತದೆ. ಆದರೂ ಕೂಡ ಬಡತನದಿಂದ ಹೊರಬರೋಲ್ಲ ಏನಪ್ಪ ಅಂತಂದರೆ ಮಕ್ಕಳನ್ನು ಕೂಡ ಕೂಲಿಗಳಿಗೆ ಕರ್ಕೊಂಡು ಹೋಗ್ತಾರೆ ಹೊಲಕ್ಕೆ. ನೆಕ್ಸ್ಟ್ ನೋಡೋಣ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂವಿಧಾನದ ಯಾವ ವಿಧಿಯಲ್ಲಿ ಕಂಡುಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ಸ್, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಬಗ್ಗೆ ಹೇಳ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, 25 ರಿಂದ 28ನೇ ವಿಧಿ ಏನಂದರೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಅದೇ ರೀತಿಯಾಗಿ ಆ ಒಂದು ಧರ್ಮಕ್ಕೆ ಹಣವನ್ನು ಕೂಡ ನೀಡಬಹುದು, ದೇಣಿಗೆಯನ್ನು ಕೂಡ ಬೇರೆ ಒಂದು ವ್ಯಕ್ತಿಗಳಲ್ಲಿ ಕೂಡ ಕೇಳಬಹುದಾಗಿದೆ. ಈ ರೀತಿಯಾದಂಥ ಎಲ್ಲಿ ಕಂಡು ಬರ್ತಂದರೆ ವಿಧಿ 25 ರಿಂದ 28 ವಿಧಿವರೆಗೆ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್, ಅಲ್ಪಸಂಖ್ಯಾತರ ಒಂದು ಹಿತಾಸಕ್ತಿಗಳ ರಕ್ಷಣೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕುಗಳು ಯಾವ ವಿಧಿಯಲ್ಲಿ ಕಂಡು ಬರ್ತಾವ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು ಯಾವ ವಿಧಿಯಲ್ಲಿ ಕಂಡು ಬರ್ತಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 29 ರಿಂದ 30 ವಿಧಿವರೆಗೆ ನೋಡಿ. ಓಕೆ, 29, 30 ವಿಧಿ ಏನಪ್ಪ ಅಂತಂದರೆ ಧಾರ್ಮಿಕ ಅಥವಾ ಭಾಷೆ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಭಾಷೆ ಮತ್ತು ಲಿಪಿಯನ್ನು, ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಹಾಗೂ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ಒದಗಿಸಿಕೊಡುತ್ತದೆ. 29, 30ನೇ ವಿಧಿ ಭಾಷೆ ಅಲ್ಪಸಂಖ್ಯಾತರಿಗೆ ನೋಡ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ,
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾರ್ಟ್ ಆ್ಯಂಡ್ ಸೋಲ್. ಇದು ನೋಡಿ ಸ್ನೇಹಿತರೆ, ಇದು ಪ್ರಶ್ನೆ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದಕ್ಕಾಗಿ ಪ್ಲಸ್ ಒಂದು ಸ್ಟಾರ್ ಮಾರ್ಕ್ ಹಾಕೋಣ ಇದಕ್ಕೆ. ಈ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ, ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ. ಯಾವ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಬಣ್ಣಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, 32ನೇ ವಿಧಿಯನ್ನು ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಏನಪ್ಪ 32ನೇ ವಿಧಿ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ ನಾವು. ಇದು ಕೇವಲ ಒಂದು ಹಕ್ಕಲ್ಲ, ಬದಲಾಗಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳ ರಕ್ಷಿಸುವ ಪ್ರಬಲ ಅಸ್ತ್ರವಾಗಿರುವುದರಿಂದ ಇದನ್ನು ಅಂಬೇಡ್ಕರ್ ಅವರು ಹೀಗೆ ಕರೆದಿದ್ದಾರೆ ಅಂತ ಹೇಳ್ಬೋದು. ಅಂದರೆ 32ನೇ ವಿಧಿಯ ಪ್ರಕಾರ ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ರಿಟ್ ಬರುತ್ತಾ, 5 ರಿಟ್ಗಳು ಬರ್ತವೆ. ರಿಟ್ಗಳನ್ನು ಸಲ್ಲಿಸುವುದು 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿದೆ ನೋಡಿ. 5 ರೀತಿಯಾದಂಥ ರಿಟ್ಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಪರಿಹಾರಕ್ಕಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಮೆಟ್ಟಿಲೇರಲು ಅವಕಾಶ ನೀಡುವಂಥ ಹಕ್ಕು ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 32ನೇ ವಿಧಿಯಲ್ಲಿ ಕಂಡುಬರುವಂಥ ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ ನಾವು ಹೇಳ್ತೀವಿ. 32ನೇ ವಿಧಿಯನ್ನು ಏನಂತ ಕರೀತಾರೆ? ಸಾಂವಿಧಾನಿಕ ಪರಿಹಾರ ಹಕ್ಕು ಎಂದು ಕರೀತಾರೆ. ಈ ಒಂದು 32ನೇ ವಿಧಿಯ ಮೂಲಕ ಏನಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳು ಏನಾದರೂ ಉಲ್ಲಂಘನೆ ಆದಂಥ ಸಮಯದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಾಗಿದೆ ನೋಡಿ. ಅದೇ ನಾವು ಹೈಕೋರ್ಟ್ಗೆ ಹೋಗ್ಬೇಕಪ್ಪ ಅಂತಂದರೆ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ಹೋಗ್ಬೋದು ನಾವು. ಹೈಕೋರ್ಟಿಗೆ 226ನೇ ವಿಧಿಯ ಪ್ರಕಾರ ಹೋಗ್ಬೇಕು. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ನೋಡ್ರಿ. ಓಕೆ, 32ನೇ ವಿಧಿ ಪ್ರಕಾರ ಹೇಳ್ತದೆ ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ ಹೇಳ್ತೀವಿ. ಈ ಹಕ್ಕು ಜಾರಿಯಾಗಿ ಸುಪ್ರೀಂ ಕೋರ್ಟ್ ರಿಟ್ ಅರ್ಜಿ ಸಲ್ಲಿಸಬಹುದಾಗಿದೆ. 5 ರೀತಿಯಾದಂಥ ರಿಟ್ಗಳನ್ನು ನಾವು ನೋಡ್ತೀವಿ ನೋಡ್ರಿ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಒಟ್ಟು ಎಷ್ಟು ರೀತಿಯ ರಿಟ್ಗಳನ್ನು ಹೊರಡಿಸಬಹುದು ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಇದರ ಒಂದು ಉತ್ತರವನ್ನು ಕೂಡ ಹೇಳಿದ್ದೇನೆ. ರಿಟ್ ಎಷ್ಟು ರೀತಿಯಾಗಿರುತ್ತೆ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ 5 ರೀತಿಯಾದಂಥ ರಿಟ್ಗಳು ಇರ್ತವೆ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ. 5 ರೀತಿಯಾದಂಥ ನಾವು ರಿಟನ್ನುಗಳು ನೋಡ್ತೀವಿ. ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಹೇಬಿಯಸ್ ಕಾರ್ಪಸ್ ಅಂತ ಬರ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಪೊಲೀಸರು ಹಿಡಿದ್ರಪ್ಪ ಅಂತಂದರೆ 24 ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದನ್ನು ಹೇಬಿಯಸ್ ಕಾರ್ಪಸ್ ಎಂದು ಕರಿತಾರೆ ನೋಡ್ರಿ. ಅದೇ ರೀತಿಯಾಗಿ ಮ್ಯಾಂಡಮಸ್ ಅಂತ ಕರಿತೀವಿ ನಾವು. ನಂತರ 3ನೇದು ಪ್ರೊಹಿಬಿಷನ್, 4ನೇದು ಸೆಸ್ಟೋರರಿ, 5ನೇದು ಕೋವ್ಯಾರೆಂಟ್. ಕೋವ್ಯಾರೆಂಟ್ ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಯನ್ನು ಅಕ್ರಮವಾಗಿ ಹಿಡಿದಿದ್ರಪ್ಪ ಅಂತಂದ್ರೆ ಅಂಥ ವ್ಯಕ್ತಿಗಳ ಮೂಲಕ ಕೋವ್ಯಾರೆಂಟು ಹೊರಡಿಸಬಹುದಾಗಿದೆ ನೋಡಿ. ನೆಕ್ಸ್ಟ್ ಹೋಗೋಣ. ಯಾವುದೇ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸಿದಾಗ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶಿಸುವ ರಿಟ್ ಯಾವುದಂತ ಕೊಟ್ಟಿದ್ದಾರೆ. ಈಗ ತಾನೇ ಇದನ್ನು ಕೂಡ ಹೇಳಿದ್ದೀವಿ ನಾವು. ಯಾವುದಪ್ಪ ಅಂತಂದರೆ ಹೇಬಿಯಸ್ ಕಾರ್ಪಸ್ ನೋಡಿ. ಅಂದರೆ ಒಬ್ಬ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು. ನೀವೇನಾದರೂ ಪೊಲೀಸರು ಹಿಡಿದ್ರಪ್ಪ ಅಂತಂದರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದನ್ನು ಹೇಬಿಯಸ್ ಕಾರ್ಪಸ್ ಅಂತ ಕರೀತಾರೆ ನೋಡ್ರಿ. ಇದು ಕೂಡ ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹೇಬಿಯಸ್ ಕಾರ್ಪಸ್ ಎಂದರೆ ಏನಂತ ಕೇಳಿದ್ದಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ. ವ್ಯಕ್ತಿಯ ಭೌತಿಕ ಶರೀರವನ್ನು ನಮ್ಮ ಮುಂದೆ ಹಾಜರುಪಡಿಸಿ ಎಂದ ಅರ್ಥವನ್ನು ಇದು ಹೇಬಿಯಸ್ ಕಾರ್ಪಸ್ ನೀಡುತ್ತೆ ನೋಡ್ರಿ. ಇದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವ ಅತ್ಯಂತ ಪ್ರಬಲ ರಿಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಸಾರ್ವಜನಿಕ ಅಧಿಕಾರಿಯೊಬ್ಬನು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದಾಗ ಆತನ ಕೆಲಸವನ್ನು ಮಾಡುವಂತೆ ನ್ಯಾಯಾಲಯ ಹೊರಡಿಸುವ ರಿಟ್ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮ್ಯಾಂಡಮಸ್ ಅಂತ ನಾವು ಕರಿತೀವಿ. ಅಂದರೆ ಸರ್ಕಾರದ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಆಧಾರ್ ಕಾರ್ಡು ನಂಬರ್ ಚೇಂಜ್ ಮಾಡುವಂಥ ವ್ಯಕ್ತಿ ಬಳಿ ಹೋಗಿರ್ತೀವಿ ನಾವು. ಅಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಆತನು ಸರ್ಕಾರದಿಂದ ಹಣವನ್ನು ತೊಗೊತಿರ್ತಾನೆ, ಆದರೂ ಕೂಡ ನಮ್ಮ ಕೆಲಸವನ್ನು ಮಾಡೋದಿಲ್ಲ. ಆತನ ವಿರುದ್ಧ ಏನಪ್ಪ ಅಂತಂದರೆ ನಾವು ಮ್ಯಾಂಡಮಸ್ ರಿಟ್ ಮೂಲಕ ನ್ಯಾಯಾಲಯದಲ್ಲಿ ಆತನನ್ನು ನಿಲ್ಲಿಸ್ಬೋದು ನೋಡಿರಿ. ಓಕೆ, ಮ್ಯಾಂಡಮಸ್ ಮೂಲಕ ನ್ಯಾಯಾಲಯದ ಮೂಲಕ ಹೋಗ್ಬೋದಾಗಿದೆ. ಮ್ಯಾಂಡಮಸ್ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಇದರ ಅರ್ಥ ಏನಪ್ಪ ಅಂತಂದರೆ ಮ್ಯಾಂಡಮಸ್ ಪರಮಾದೇಶ ಅಂತ ಹೇಳ್ತಾರೆ. ಅಂದರೆ ನಾನು ಆಜ್ಞಾಪಿಸುತ್ತೇನೆ ಎಂಬ ವಿ ಕಮೆಂಡೆಡ್ ಅಂತ ಹೇಳ್ತದೆ. ಇದರ ಅರ್ಥ ಕೂಡ ಕೇಳಿದ್ದಾರೆ ನೋಡಿರಿ. ವಿ ಕಮೆಂಡೆಡ್ ಅಂದರೆ ಮ್ಯಾಂಡಮಸ್ ಬಗ್ಗೆ ಹೇಳ್ತದೆ. ಸಾರ್ವಜನಿಕ ಅಧಿಕಾರಿ ಏನಪ್ಪ ಅಂತಂದರೆ ಅಥವಾ ಸಂಸ್ಥೆ ಅವರ ಒಂದು ಕರ್ತವ್ಯ ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ನೆರವೇರಿಸಿದಾಗ ಈ ಒಂದು ಮ್ಯಾಂಡಮಸ್ ರಿಟ್ ಮೂಲಕ ಎಚ್ಚರಿಕೆಯನ್ನು ನೀಡಬಹುದಾಗಿದೆ ನೋಡಿ.
ನೆಕ್ಸ್ಟ್, ಅನರ್ಹ ವ್ಯಕ್ತಿಯೊಬ್ಬ ಸಾರ್ವಜನಿಕ ಹುದ್ದೆಯನ್ನು ಅಕ್ರಮವಾಗಿಸಿಕೊಂಡಾಗ ಯಾವ ಅಧಿಕಾರದಿಂದ ಈ ಹುದ್ದೆಯಲ್ಲಿದ್ದೀರಿ ಎಂದು ಪ್ರಶ್ನಿಸುವ ರಿಟ್ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೋವ್ಯಾರೆಂಟ್ ನೋಡ್ರಿ. ಅಂದರೆ 10ನೇದ್ದು ಕೂಡ ಪಾಸ್ ಆಗಿರಲ್ಲ ಅಂಥ ವ್ಯಕ್ತಿಗೆ ಏನಪ್ಪ ಅಂತಂದರೆ ಸರ್ಕಾರಿ ನೌಕರಿ ನೀಡಿರ್ತಾರೆ, ಅಕ್ರಮವಾಗಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡಿರ್ತಾನೆ. ಆತನ ವಿರುದ್ಧ ನೀವು ಯಾವ ರೀತಿಯಾದಂಥ ಹುದ್ದೆ ಪಡೆದಿದ್ದೀರಿ, ಅಕ್ರಮವಾಗಿ ಪಡೆದಿರ್ತಾನಲ್ಲ, ಯಾವ ಅಧಿಕಾರದಿಂದ ಈ ಹುದ್ದೆಯಲ್ಲಿದ್ದೀರಿ ಎಂಬ ಒಂದು ಪ್ರಶ್ನಿಸುವ ರಿಟ್ ಯಾವುದಪ್ಪ ಅಂತಂದರೆ ಕೋವ್ಯಾರೆಂಟ್ ಆಗಿದೆ ನೋಡ್ರಿ. ಓಕೆ, ಕೋವ್ಯಾರೆಂಟ್ ಅಂದರೆ ಏನಪ್ಪ ಅಂತಂದರೆ ಯಾವ ಅಧಿಕಾರದಿಂದ ಈ ಒಂದು ಹುದ್ದೆಗೆ ನೀವು ಏರಿದ್ದೀರಿ ಅಂತ ಪ್ರಶ್ನೆ ಕೇಳೋದಾಗಿದೆ ನೋಡ್ರಿ. ಕಾನೂನು ಬಾಹಿರವಾಗಿ ದುರ್ಬಳಕೆ ಮಾಡಿಕೊಳ್ಳುವುದನ್ನು ತಡೆಯುವುದು ರೇಟನ್ನು ಬಳಕೆ ಮಾಡ್ತಾರೆ. ಇದು ಕೋವ್ಯಾರೆಂಟ್ ರೇಟನ್ನು ಬಳಕೆ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಅಮಾನತುಗೊಳಿಸಲಾಗದ ಮೂಲಭೂತ ಹಕ್ಕುಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವುದಿದೆ ಅಂದರೆ ಆರ್ಟಿಕಲ್ 352 ವಿಧಿಗೆ ಸಂಬಂಧಿಸಿದೆ. ಆ ಒಂದು ಸಂದರ್ಭದಲ್ಲಿ ಯಾವ ವಿಧಿಗಳು ರದ್ದುಪಡಿಸಲಾಗುವುದಿಲ್ಲ ಅಂತ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 20 ಮತ್ತು 21ನೇ ವಿಧಿಗಳು ಏನಪ್ಪ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಇವುಗಳನ್ನು ಅಮಾನತುಗೊಳಿಸಲಾಗುವುದಿಲ್ಲ ಅಂತ ಹೇಳ್ಬೋದು. ಎಷ್ಟೇ ಗಂಭೀರವಾದ ತುರ್ತು ಪರಿಸ್ಥಿತಿ ಇದ್ದರೂ ಕೂಡ ಅಪರಾಧಿಗಳ ಶಿಕ್ಷೆಯ ರಕ್ಷಣೆ ಹಕ್ಕು ಮತ್ತು ಜೀವಿಸುವ ಹಕ್ಕು ಏನಪ್ಪ ಅಂತಂದರೆ ಕಿತ್ತುಕೊಳ್ಳುವಂತಿಲ್ಲ ಅಂತ ಹೇಳ್ಬೋದು ನಾವು. 20ನೇ ವಿಧಿ ಅಪರಾಧಿಗಳ ರಕ್ಷಣೆ, 21ನೇ ವಿಧಿ ಜೀವಿಸುವ ಹಕ್ಕು ಇದೆ ನೋಡಿರಿ. ಇವು ಏನಪ್ಪ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರದ್ದು ಮಾಡಲು ಆಗೋದಿಲ್ಲ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿರಿ. ಈ ಒಂದು ಅಂದರೆ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿರ್ತದಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೀತಾರೆ ಅಂತ ಕ್ವಶನ್ ನಂಬರ್ 2 ಆಗಿದೆ ನೋಡಿ. ಕ್ವಶನ್ ನಂಬರ್ 2 ಈ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕ್ವಶನ್ ನಂಬರ್ 1 ಕೂಡ ಕೊಟ್ಟಿದ್ದೀನಿ, ಕ್ವಶನ್ ನಂಬರ್ 2 ಅಂತ ಹಾಕಿ ಇದರ ಒಂದು ಉತ್ತರವನ್ನು ಕೂಡ ತಿಳಿಸಿ. ಮೂಲಭೂತ ಹಕ್ಕುಗಳ ರಕ್ಷಕ ಯಾರು, ಅದೇ ರೀತಿಯಾಗಿ ಮೊದಲನೇ ಒಂದು ಕ್ವಶನ್ ಏನಿತ್ತು, ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿರುತ್ತೆ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಶಸ್ತ್ರ ಪಡೆಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಮೂಲಭೂತ ಹಕ್ಕುಗಳು ನಿರ್ಬಂಧಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡುವ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 3 ಆಗಿದೆ ನೋಡಿ. 3 ಕ್ವಶನ್ಗಳು ನಿಮಗಾಗಿ ನೀಡಲಾಗಿದೆ. ಮೊದಲನೇ ಒಂದು ಕ್ವಶನ್ ಏನಪ್ಪ ಅಂತಂದರೆ ತಿದ್ದುಪಡಿ ಮಾಡುವಂಥ ಅಧಿಕಾರ ಯಾರಿಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಕ್ವಶನ್ ಏನಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 2 ಅಂತ ಹಾಕಿ ಮೂಲಭೂತ ಹಕ್ಕುಗಳ ರಕ್ಷಕ ಯಾರಂತ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 1 ಅಂತ ಹಾಕಿಸಿಂದ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿರುತ್ತದಂತ ಕೊಡಿ. ಕ್ವಶನ್ ನಂಬರ್ 3 ಇದಿದೆ ನೋಡಿ. ಅಂದರೆ ಆರ್ಮಡ್ ಫೋರ್ಸಸ್ ಮತ್ತು ಪೊಲೀಸ್ ಸಿಬ್ಬಂದಿಗಳ ಮೂಲಭೂತ ಹಕ್ಕುಗಳ ಬಗ್ಗೆ ಅಧಿಕಾರದ ಬಗ್ಗೆ ಸಂಸತ್ತಿಗೆ ನೀಡುವ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಇದರ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾದಂಥ ನೀವು ದಿನನಿತ್ಯ ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನು ನೋಡಿಕೊಂಡಾಗ ಏನಾಗುತ್ತಂದರೆ ನೀವು ಓದಿರೋದು ಕೂಡ ನಿಮಗೆ ರಿವಿಷನ್ ಆಗುತ್ತೆ, ಜೊತೆಯಲ್ಲಿ ಹೊಸ ಒಂದು ಪ್ರಶ್ನೆಗಳು ಕೂಡ ನೀವು ನೋಡ್ಬೋದು. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಬಹಳ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ. ಯಾಕಪ್ಪ ಅಂತಂದರೆ ಇದು ಟೆಸ್ಟ್ ಅಂತಾರೆ. ಟೆಸ್ಟ್ ನೀವು ಬಿಡಿಸಲು ಹೋಗ್ತೀರಿ, ಟೆಸ್ಟಿಗೆ ಬೇರೆ ಕಡೆ ಆದರೆ ರೊಕ್ಕ ಕೊಡ್ಬೇಕಾಗ್ತದೆ. ಇಲ್ಲಿ ಅದೇ ವಿಡಿಯೋ ಅಂದರೆ ಟೆಸ್ಟ್ ಥರನೇ ಇದೆ, ಆನ್ಸರ್ ಮಾತ್ರ ನಾವು ಹೇಳಿರ್ತೀವಿ. ನಿಮಗೂ ಕೂಡ ಕೊಟ್ಟಿದ್ದೀನಿ ಕ್ವಶನನ್ನು, ಆ ಒಂದು ಕ್ವಶನ್ಗಳನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ನಮಗೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದೇ ರೀತಿಯಾಗಿ GPS ಗೆ ಯಾರು ತಯಾರು ನಡೆಸ್ತಿದ್ರೋ ಅವರಿಗಾಗಿ ಪ್ರಮುಖ ಒಂದು ವಿಡಿಯೋ ಸಾಯಂಕಾಲ ಬರುತ್ತೆ ನೋಡಿರಿ. ಶೈಕ್ಷಣಿಕ ಮನೋಜ್ಞಾನ ಬರುತ್ತೆ GPS. ಈಗ ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ನೋಡಿಕೊಳ್ಳಿ. GPS, PS, HS ಯಾರು ಓದ್ತಾ ಇದ್ದರೆ ಮುಂದೆ ಬರುವಂಥ ಶಿಕ್ಷಕರ ಪರೀಕ್ಷೆಗೆ ಭಾಳ ಸಹಕಾರಿ ಆಗ್ತದೆ. ಅದೇ ರೀತಿಯಾಗಿ ಸಂವಿಧಾನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ವಿಜ್ಞಾನ ಮತ್ತು ಏನು GK 5 GK ವಿಷಯಗಳಿದ್ದಾವೆ, ಅವೆಲ್ಲ ಎಕ್ಸಾಮ್ಗೆ ಭಾಳ ಸಹಕಾರಿ ಆಗ್ತದೆ.
ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ಯಾರು ನೋಡಿರೋ ಅವರ ಒಂದು ಜ್ಞಾನವನ್ನು ಹೆಚ್ಚಾಗಿದೆ ಅಂತ ಅಂದ್ಕೊತೀನಿ, ಜೊತೆಗೆ ರಿವಿಷನ್ ಕೂಡ ಆಗಿದೆ ಅಂದ್ಕೊತೀನಿ. ಈ ರೀತಿಯಾದಂಥ ವಿಡಿಯೋದಲ್ಲಿ ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ನಿಮ್ಮ ಅಭಿಪ್ರಾಯವನ್ನು ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ, ತಿಳಿಸ್ರಿ ನಿಮ್ಮ ಅಭಿಪ್ರಾಯ. ಓಕೆ, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.